ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವೇದವ್ಯಾಸಾಯ ನಮಃ ಹರೇ ನಮಃ ಶ್ರೀಕೃಷ್ಣಾಯ ನಮಃ. ಹರೇ ಶ್ರೀನಿವಾಸ. ನಮಸ್ಕಾರ. ಸುಗುಣ ವಿಠಲ ಅಂಕಿತರು ಹರಿದಾಸಿನಿ ಬಳ್ಳಾರಿ ಇವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ಶ್ರೀ ಕ್ಷೇತ್ರ ಗೌರಸಮುದ್ರ ಲಕ್ಷ್ಮೀನರಸಿಂಹಸ್ವಾಮಿ ಸನ್ನಿಧಾನ ಇವರ ಭಕ್ತರಾಗಿರ್ತಕ್ಕಂಥ ಮೂರ್ತಿರಾವ್ ಮತ್ತು ಲಕ್ಷ್ಮೀದೇವಮ್ಮ ಇವರ ಮೂರನೇ ಗರ್ಭ ಸಂಜಾತಳಾಗಿ ಜನಿಸಿ ಸುಗುಣ ನಾಮಧೇಯದಿಂದ ಬಾಲ್ಯದಿಂದಲೇ ದೈವಿಕ ಒಂದು ಚಿಂತನೆಯಲ್ಲಿ ತೊಡಗಿದ್ದು BA ಪದವೀಧರಳಾಗಿ ನಂತರ ಶಿಕ್ಷಕ ವೃತ್ತಿಯನ್ನು ಸರ್ಕಾರಿ ಶಿಕ್ಷಕ ವೃತ್ತಿಯನ್ನು ಹೊಂದಿ 1991ರಲ್ಲಿ ಬಲಕುಂದಿ ಕುಟುಂಬದವರ ಶ್ರೀ ಕ್ಷೇತ್ರ ಒಳಬಳ್ಳಾರಿ ರಂಗನಾಥ ಸ್ವಾಮಿಯ ಒಂದು ಅನುಗ್ರಹದಿಂದ ಬಲಕುಂದಿ ಕುಟುಂಬದವರು B ಅನಂತಾಚಾರ್ಯ ಅವರೊಂದಿಗೆ ವಿವಾಹವನ್ನು ಹೊಂದಿ ವಿವಾಹದ ಸಂದರ್ಭದಲ್ಲಿ ಅಂದಿನ ಪ್ರಸ್ತುತ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಶ್ರೀ ಸುಷಮೀಂದ್ರ ಮಂತ್ರಾಲಯದ ಪೀಠಾಧಿಪತಿಗಳು ಶ್ರೀ ಸುಷಮೀಂದ್ರ ತೀರ್ಥರು ಮತ್ತು ಶ್ರೀ ವ್ಯಾಸರಾಜ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಶ್ರೀ ವಿದ್ಯಾ ಪಯೋನಿಧಿ ತೀರ್ಥ ಶ್ರೀಪಾದಂಗಳವರು ಆಕಸ್ಮಿಕವಾಗಿ ನಮ್ಮ ವಿವಾಹ ವೇದಿಕೆಯ ಮಂಟಪಕ್ಕೆ ಆಗಮಿಸಿ ಆಶೀರ್ವದಿಸಿ ಅವರ ಒಂದು ಅನುಗ್ರಹದ ಫಲವೋ ಎಂಬಂತೆ ನಮ್ಮ ಸಂಸಾರಿಕ ಜೀವನವು ಇಬ್ಬರು ಮಧುಸೂದನ ಮತ್ತು ಆನಂದ ತೀರ್ಥ ಅಂತಕ್ಕಂಥ ಸತ್ಪುತ್ರರನ್ನು ಪಡೆದು ಸಾಂಸಾರಿಕ ಜೀವನವು ಉತ್ತಮ ದೈವಿಕ ಸಾಧನೆಯಲ್ಲಿ ಸಾಗುತ್ತಿರುವಂತಹ ಒಂದು ಸುಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಮಂತ್ರಾಲಯದ ಪೀಠಾಧಿಪತಿಗಳಾಗಿ ಇದ್ದಂತಹ ಶ್ರೀ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಆಕಸ್ಮಿಕವಾಗಿ ನಮ್ಮ ಸ್ವಗೃಹಕ್ಕೆ ಆಗಮಿಸಿ ನನಗೆ ಶ್ರೀ ಸುಗುಣ ವಿಠಲ ಅಂಕಿತ ಉಪದೇಶವನ್ನು ನೀಡಿರ್ತಾರೆ. ಅಂದಿನಿಂದ ಗುರುಗಳ ಅನುಗ್ರಹದ ಫಲವು ಎಂಬಂತೆ ಸಾಕಷ್ಟು ಕೃತಿಗಳು ವ್ಯಾಸ ದಾಸ ಮತ್ತು ಮಧ್ವ ಸಾಹಿತ್ಯದ ಒಂದು ಕೃತಿಗಳಿಗೆ ಅವುಗಳಿಗೆ ಅನುಸಂಧಾನ ಮತ್ತು ಚಿಂತನೆಗಳನ್ನು ಬರೆದು ಸರಳ ಸಜ್ಜನ ಸಮೂಹಕ್ಕೆ ಸಮರ್ಪಿಸುವ ಒಂದು ಮನೋಸ್ಫುರಣೆ ನನ್ನಲ್ಲಿ ಉಂಟಾಯಿತು. ಅಂದಿನಿಂದ ಸಾಕಷ್ಟು ಕೃತಿಗಳು ಯಾವುವೆಂದರೆ ಉದಾಹರಣೆಗೆ ಸುವಿದ್ಯೇಂದ್ರ ತೀರ್ಥರು ನೀಡಿರ್ತಕ್ಕಂಥ ಅಂಕಿತೋಪದೇಶ ಅದರ ಒಂದು ಹಸ್ತಪ್ರತಿ, ಅವರ ಹಸ್ತಾಕ್ಷರ, ಅದರಿಂದ ಮೂಡಿ ಬಂದಿರತಕ್ಕಂತಹ ಶ್ರೀ ವಿಷ್ಣುತೀರ್ಥರ ಭಾಗವತದ ಸಾರೋದ್ಧಾರಕ್ಕೆ ಬರೆದಂತಹ ಅರ್ಥಾನುಸಂಧಾನ ಚಿಂತನ, ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ವಿರಚಿಸಿದಂತಹ ಕೃಷ್ಣಚಾರಿತ್ರ ಮಂಜರಿ, ರಾಮಚಾರಿತ್ರ ಮಂಜರಿಗೆ ಅರ್ಥಾನುಸಂಧಾನ ಚಿಂತನ, ವಾದಿರಾಜ ತೀರ್ಥರ ಸ್ವಪ್ನಪದ ಮತ್ತು ಲಕ್ಷ್ಮೀ ಸೋಪಾನಕ್ಕೆ ಅರ್ಥಾನುಸಂಧಾನ ಚಿಂತನ ಮತ್ತು ಮಧ್ವನಾಮಕ್ಕೆ ಒಂದು ಅರ್ಥಾನುಸಂಧಾನ ಚಿಂತನ, ಗುರುಶ್ರೀಶ ವಿಠಲರ ಸ್ಮರಣಕೃತಿ ಚಿಂತನ, ಭಾಗವತ ಮಹಾಪುರಾಣಕ್ಕೆ ಕೆಲ ವ್ಯಾಖ್ಯಾನಗಳು, ವಾದಿರಾಜ ವಿಜಯ ಸ್ಮರಣ ಚಿಂತನ, ಕನಕದಾಸರ ರಾಮಧಾನ್ಯ ಚರಿತ್ರೆ ಅರ್ಥಾನುಸಂಧಾನ ಚಿಂತನ, ವ್ಯಾಸದಾಸ ಚಿಂತನ, ಮುಖ್ಯ ಪ್ರಾಣ ಮಹಿಮೆ ಚಿಂತನ, ಮಧ್ವಾಚಾರ್ಯರ ಸುಂದರಕಾಂಡಕ್ಕೆ ವ್ಯಾಖ್ಯಾನ, ಶ್ರೀಪಾದರಾಜರ ಸಂಪೂರ್ಣ ಜೀವನ ಚರಿತ್ರೆ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಜೀವನ ಚರಿತ್ರೆ ಮತ್ತು ಪುರಂದರೋಪನಿಷತ್ ಅಂತಕ್ಕಂಥ ಚಿಂತನ ಮಾಲಿಕೆ, ರಾಘವೇಂದ್ರ ವಿಜಯದ ಸಾರ ಸಂಗ್ರಹ, ಪುರಂದರ ವೈಭವ, ಭೋಗಾಭೋಗ ಚಿಂತನ, ಶ್ರೀ ವಿಜಯ ವೈಭವ, ಸುಳಾದಿಗಳ 5 ಪಂಚರತ್ನ ಸುಳಾದಿಗಳ ಒಂದು ಅರ್ಥಾನುಸಂಧಾನ ಚಿಂತನ, ಜಗನ್ನಾಥದಾಸರ ತತ್ವ ಸೋಬಾಲಿಗೆ ಚಿಂತನ, ಸಾಧನ ಚಿಂತನೆಗಳು ಭಾಗ 1 ಮತ್ತು ಭಾಗ 2, ಈ ರೀತಿಯಾಗಿ ಸಾಕಷ್ಟು ಕೃತಿಗಳು ಮೂಡಿಬಂದಿರುತ್ತವೆ. ಹಾಗೂ ಸುಮಾರು ಒಂದು 60ಕ್ಕಿಂತ ಹೆಚ್ಚು ಕೀರ್ತನೆಗಳು, ಭಗವಂತನ ತಾರತಮ್ಯಯುಕ್ತವಾಗಿರ್ತಕ್ಕಂತಹ ಕೀರ್ತನೆಗಳನ್ನು ಭಗವಂತ ನನ್ನಿಂದ ನಡೆಸಿ ನುಡಿಸಿರ್ತಾನೆ. ಇಷ್ಟು ಕಾರ್ಯಗಳು ನನ್ನಿಂದ ಭಗವಂತ ನಡೆಸಿರ್ತಾನೆ. ಎರಡನೇದಾಗಿ ಹೇಳಬೇಕಾದ್ರೆ ಸಾಧು ಸಜ್ಜನರಿಗೆ ಈ ಕೃತಿಗಳ ಒಂದು ಜನಸಾಮಾನ್ಯ ತಲುಪಿಸಬೇಕು ಅಂತಕ್ಕಂಥ ಒಂದು ಕಳಕಳಿಯಿಂದಾಗಿ ಫೇಸ್ಬುಕ್ ಸುಮಾರು 5,000 ಸೇವಾ ಸದಸ್ಯರಿಂದ ಒಳಗೊಂಡಿರ್ತಕ್ಕಂತಹ ಶ್ರೀ ಸುಗುಣ ವಿಠಲ ಫೇಸ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಕೃತಿಗಳ ಸಂಪೂರ್ಣ ಕೃತಿಗಳ ಒಂದು ಅನಾವರಣಗೊಂಡಿದೆ. ಸಂಚಿಕೆ ರೂಪದಲ್ಲಿ ಪ್ರತಿದಿನಲೂ ಲೇಖನ ರೂಪದಲ್ಲಿ ಹೊರಹೊಮ್ಮಿ ಜನಸಾಮಾನ್ಯರನ್ನು ತಲುಪಿವೆ. ಸಾಕಷ್ಟು ಕೆಲವು ಕೃತಿಗಳು ಪ್ರಸ್ತುತ ಪೀಠಾಧಿಪತಿಗಳಾಗಿರ್ತಕ್ಕಂಥ ಸುಬುಧೇಂದ್ರ ತೀರ್ಥರು ನವವೃಂದಾವನದಲ್ಲಿ ಪದ್ಮನಾಭ ತೀರ್ಥರ ಆರಾಧನೆಯ ಸಂದರ್ಭದಲ್ಲಿ ಅನಾವರಣವನ್ನು ಸಹ ಗೊಳಿಸಿರುತ್ತಾರೆ.
ಈ ಇನ್ನೂ ಉಳಿದ ಸಾಕಷ್ಟು ಕೃತಿಗಳು ಅವುಗಳಿಗೆ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂತಹ ಒಂದು ಭದ್ರತೆಯ ಚೌಕಟ್ಟು ಆಗಬೇಕಿದೆ. ಈ ನಿಟ್ಟಿನಲ್ಲಿ ಪೀಠಾಧಿಪತಿಗಳನ್ನು ಸಹ ವಿನಂತಿಸಿಕೊಂಡಿರುತ್ತೇನೆ. ಹೀಗೆ ಭಗವಂತ ನನ್ನಲ್ಲಿ ನಿಂತು ನಡೆಸಿ ನುಡಿಸಿ ಬರೆಸಿರ್ತಕ್ಕಂಥ ಈ ಕೃತಿಗಳ ಸಂರಕ್ಷಣೆ ಎಲ್ಲರಿಗೂ ಆಗಲಿ, ಎಲ್ಲರಿಗೂ ತಲುಪಲಿ ಅನ್ನೋ ಉದ್ದೇಶದಿಂದ ಈ ಸಾಧನೆಯ ಪಥದಲ್ಲಿ ಜೀವನ ಸಾಗುತ್ತಾ ಇದೆ. ಇದೇ ರೀತಿ ಇನ್ನೂ ಹೆಚ್ಚಿನ ಜ್ಞಾನವನ್ನು ಕೊಟ್ಟು ಭಗವಂತ ಅನುಗ್ರಹಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಹರೇ ಶ್ರೀನಿವಾಸ. ನಮಸ್ಕಾರ.